ಹ್ಞೂ ಅವ್ವ ಬಂದೆ. ಲಕ್ಷ್ಮಿ ಬೇ ಲಕ್ಷ್ಮವ್ವ ಏನಾತ ಯವ್ವ ಲಕ್ಷ್ಮಿ ಹೇಳ ಯವ್ವ ನನ್ನ ಮಗಳ ಲಕ್ಷ್ಮಿ ಅಕ್ಕವ್ವ ಬೇ ಅಕ್ಕವ್ವ ಲಕ್ಷ್ಮಕ್ಕವ್ವ ಎದ್ದೇಳ ಯವ್ವ ಏನಾತ್ರಿ ಅತ್ತೀರ ಎದಕ್ಕೆ ಹಿಂಗೆ ಬಿದ್ಲ ಲಕ್ಷ್ಮಕ್ಕ ಸ್ವಲ್ಪ ಅಳೋದು ಕರೆಯೋದು ನಿಂದ್ರಿಸ್ತೀರೇನ? ನೀರು ಮಕ್ಕಕ್ಕೆ ಚಿಮ್ ಕುಡ್ದು ಎಬಸ್ರಿ ಕೇಳೋಣ ಏನಾತಂತಂದು. ಎಲ್ಲದ ಶಿವಾನಿ ಏನಾತು? ಏನಾತಂದ್ರ ಏಯ್ ಎದಕ್ಕೆ ಅಳೋದು? ಕಣ್ಣೀರು ಒರ್ಸ್ಕೋವನ್ನ. ಏನು ಸತ್ತಿಲ್ಲ ಅವರು ಬದುಕ್ಯಾರ. ಕಣ್ಣೀರು ಒರ್ಸ್ಕೋವನ್ನ. ಏನಾಗೈತಂತಂದು ಅಳೋದು ಕರೆಯೋದು ಮಾಡಕತ್ತಿದಿ. ಅವ್ವ ಹೆಂಗೆ ಹೆದರ್ಸಿದ ಗೊತ್ತನೋ ಅತ್ತಿನ ಮಾವ ನೋಡ್ಬೇಕಿತ್ತು ನೀನು. ಯವ್ವ ಹೆಂಗೆ ಭಯಂಕರವಾಗಿತ್ತು ಯವ್ವ. ಕ್ಯೂ ಯಾಕೆ ಓಡೋದ್ಲು ಬೇ ನನ್ನ ಕೈ ಕಾಲೆಲ್ಲ ತರ ತರ ಅನ್ನಕತ್ತಾವು. ಸುಮ್ಮನೆ ನಿಂದ್ರಲ್ಲಿ ಜೀವಕ್ಕೆ ತರಬೇಡ ಸುಮ್ಮನೆ ನಿಂದ್ರು. ಮೊದ್ಲ ಸಿಟ್ನಾಗದಾನ ಒಂದ ಸರಿಗೆ ಕುದಿಗಿಸಕ್ ಬಿಡ್ತಾನ ಸುಮ್ಮನಿರು. ಈ ಶಿವಾನಿ ಇಲ್ಲಂತ್ರಿ ಕೊನೆಗೆ ಇಲ್ಲಂತ ಎಲ್ಲ ಹುಡುಕ್ಯಾರ ಒಷ್ಟ್ರು. ಈಗ ಅದಕ್ಕೆ ಅವ ಬೀರ ರಾಮ ಒಷ್ಟ್ರು ಶಿವಾನಿನ ಹುಡ್ಕೊಂಡು ಹೊರಗೆ ಹೋಗ್ಯಾರ. ಎಲ್ಲಿಗೆ ಹೋದ್ಲು? ಏನಾತು? ಒಮ್ಮಿದ್ದ ಮಕ್ಳು ಶಿವಾನಿ ಇಲ್ಲ ಅಂದ್ರೆ ಏನು ಅರ್ಥ? ಅದ್ರದ್ದೆಲ್ಲ ನಾನು ನೋಡ್ಕೋತೀನಿ. ಶಿವಾನಿ ಎಲ್ಲದಾಳ ಅದೆಲ್ಲ ನಾನು ಕರ್ಕೊಂಬಂದು ನಿಂದ್ರಿಸ್ತೀನಿ. ಆರೈಕೆ ಮಾಡಿ ಅತ್ತಿಗೆ ಮರಿಗೆ ಎಬಸು. ಅಣ್ಣಗೆ ಹೇಳಿ ಕಳಿಸ್ತೀನಿ. ಅಳೋದು ಕರೆಯೋದು ಮಾಡಬೇಡ. ಈ ವಿಷಯನ ಹೊರಗೆ ಯಾರಿಗೂ ಗೊತ್ತಾಗಂಗೆ ಮಾಡಬೇಡ. ಆಮೇಲೆ ನೀವಿಬ್ರು ಅಣ್ಣ ಇವತ್ತೇನು ಹೋಗೋದು ಬೇಡ. ನಿನ್ನ ಗಂಡನ ಇಲ್ಲೇ ಕರ್ಸ್ಕೊ. ಅಲ್ಲಿ ಏನು ನಿಮ್ಮದು ಕೆಲಸ ಗುಡ್ಡ ಕಡ್ದು ಕಿತ್ತಿಡೋದಿಲ್ಲ. ಮರ್ಯಾದಿಂದ ನಿನ್ನ ಗಂಡಗೆ ಇಲ್ಲೇ ಬಾನು. ಇಲ್ಲೇ ಆ ನಾಲಾಯಕ್ಕನ್ನು ಇಲ್ಲೇ ಇಟ್ಕೋರಿ. ಏನು ನೀವು ಊರಿಗೆ ಹೋಗೋ ಅವಶ್ಯಕತೆ ಇಲ್ಲ. ಅದು ಬುತ್ತಿ ಗಿತ್ತಿ ಮಾಡಿರೋದೆಲ್ಲ ನಾವು ಉಣ್ಣನ ತೆಗೆದಿಡ್ರಿ. ಅವಶ್ಯಕತೆ ಇಲ್ಲ ಅಂತ ಹೇಳಕತ್ತೀನಿ. ಏನು ಮಾವ ಅಪ್ಪ ಊರಿಗೆ ಒಂದೆರಡು ದಿನ ಹೋಗಿ ಬರ್ತಿದ್ದೆ. ಇನ್ನು ಇವರು ಕರೆಯಕ್ಕೆ ಬರ್ತಿದ್ರು. ಗಂಡ ಮನೆಗೆ ಹೋಗಿದ್ನಲ್ಲ. ಬ್ಯಾಡ ಅಂದೇರ ಅದಕ್ಕೆ ನಾನು. ಹ್ಞೂ ಮಾವ ಆತು ಆತು. ಇಷ್ಟಿಲ್ಲಿ ಈ ಮನ್ಯಾಗ ರಗಳೆ ಹಾಕತೈತಿ. ಈ ಮನೆಯಾಗಿನ್ನ ನಿನ್ನ ಮಗಳು ಸಾಕ್ದಂಗೆ ಸಾಕ್ಯಾಳ. ಏನು ನಾನು ಹೆಂಡ್ತಿನೂ ನಿನ್ನ ಮಗಳ ಥರನ ಸಾಕ್ಯಾಳ. ನಿಮ್ದು ದೊಡ್ಡತ್ತಿನೂ ಮಗಳ ಥರನ ಸಾಕ್ಯಾಳ. ಒಂದಿಟ್ಟು ಕಬರ್ ಇಟ್ಕ. ಆಕಿ ಶಿವಾನಿನ ನಿನಗೆ ಹಾಕಂತಿದ್ಲು. ಅದರ ಐತೆ ನಿನಗೆ. ಇಲ್ಲಿ ನಮ್ಮ ಮನಿನ ಮುಳಿ ಹೊಂಟೈತಿ. ನಿನ್ನ ಊರಿಗೆ ಹೋಗೋದು ಹತ್ತೈತೇನ ಹೇಳಾಕತ್ತೀನಿ. ಶಿವಾನಿ ಸಿಗೋವರೆಗೂ ಯಾರು ಎಲ್ಲಿ ಹೋಗ್ತಕ್ಕದ್ದಲ್ಲ. ಆ ನಿಮ್ಮಪ್ಪ ನಾಲಾಯಕನ್ನ ಇಲ್ಲೇ ಕರ್ಸ್ಕೊಂಡು ಇಟ್ಕೊ ಅಂತ ಹೇಳಕತ್ತೀನಿಲ್ಲ. ಅವಂಗ ಇಷ್ಟು ವರ್ಷನ ಕೂಳ್ ಹಾಕಿವಿ ಬಿಟ್ಟು ಈಗಲೂ ಹಾಕ್ತೀವಿ. ಕರ್ಸಿಟ್ಕರಿ ಯವ್ವಾ. ಏನು ಹೇಳಪ್ಪ ಏನು ಹೇಳು. ಆಕೆ ಕ್ವಾಣಿ ಹೋಗು ನೋಡಿ ಬರ್ತೀನಿ. ಏನಾರ ನನಗೆ ಗೊತ್ತಾಗತ್ತಾನ. ಏನು ಪತ್ರಗಿತ್ರ ಬರ್ದಿಟ್ಟು ಹೋಗ್ಯಾಳ ಏನು ನೋಡ್ತೀನಿ ಹೋಗಿ. ಆತು ಹೋಗಪ್ಪ. ಲಕ್ಷ್ಮಿ ಏ ಲಕ್ಷ್ಮಿ ಲಕ್ಷ್ಮಕ್ಕ ಏ ಒಂದಿಟ್ಟು ಉಳ್ಳಾಗಡ್ಡಿ ತೊಗೊಂಬ. ಇಲ್ಲಿ ಜಜಿಕೆಂಡಾಗ ಮೂಗ್ಸ್ ನೋಡ್ಸುನು ಎದ್ದಾಳ್ತಾಳಣ. ಊರಿ ಎತ್ತೇರು ತೊಗೊಂಬರ್ತೀನಿ ತಡ್ರಿ. ತೊಗೊಂಬಂದೆ. ಅಯ್ಯವ್ವ ಏನ್ಲೇ ನಿಮ್ಮ ಮಾವ ಹಿಂಗಂದಲ್ಲ. ಲೇ ನೀ ಯಾಕಾರ ಫೋನ್ ತಂದು ಕೊಟ್ಲೇ ರಾಧಿ? ಆಕಿನ ಫೋನ್ ಬಿಟ್ಟೋಗಿರ್ತಾಳಂಬೆ. ತಲೆ ಕೆಡ್ಸ್ಕೊಬಿಡ್ಬೆ. ಆಕಿ ಫೋನ್ ತೊಗೊಂಡೋಗಿರ್ತಾಳ. ಯಾಕಂತ ಹೇಳ ಫೋನ್ ಬಿಟ್ಟಂತ ಹೋಗಕ್ಕೆ ಆಗಂಗಿಲ್ಲ. ಯಾಕಂದ್ರೆ ಎಲ್ಲದಿನಿ ಏನು. ಯಾಕಂದ್ರೆ ರಾತ್ರಿ ಹೋಗ್ಯಾಳ ಅಂದಾಗ ಆಕಿಗೆ ಒಂದು ಭಯ ಇರುತ್ತಲ್ಲ. ಫೋನ್ ಬಿಟ್ಟು ನಾವು ಬರಲಿಲ್ಲ ಅಂದ್ರೆ ಆ ಬೈಕರ್ ಆಕಿ ಫೋನ್ ತೊಗೊಂಡೋಗಿರ್ತಾಳ. ನಾವು ಸಿಕ್ಕಾಕೊಳ್ಳಲ್ಲ. ಒಂದು ಒಳ್ಳೆ ಫೋನ್ ಬಿಟ್ಟು ಹೋದ್ರೂ ಸಿಮ್ಮು ನನ್ನ ಹೆಸರಲ್ಲಿಲ್ಲ, ಫೋನು ನನ್ನ ಹೆಸರಲ್ಲಿಲ್ಲ. ನಾನೇ ಸಿಕ್ಕಾಕೋತೀನಿ. ನೀ ಯಾಕೆ ತಲೆಕಿಸ್ಕೋತಿ ಬಿಡು. ಆದ್ರೆ ನಮ್ಮೂರಿಗೆ ಹೋಗಿರ್ಬೇಕನ್ನೋ ಭಾಳ ಇತ್ತು ನಂಗೆ ಇಲ್ಲಿ ಇರೋಕೆ ಇಷ್ಟ ಇಲ್ಲ. ಇಷ್ಟೆಲ್ಲ ರಗಳಿ ಈ ಮಾವ ಏನು ಮಾಡ್ತಾನೋ ಅನ್ನೋ ಹೆದರಿಕೆಗೆ ನನಗಂಕರು ಬದುಕಕ್ಕೆ ಆಗೋಲ್ದು. ನಿಂದು ಬಿಡ್ಲೆ ನಾಳೆ ನಿನ್ನ ಗಂಡ ಬಂದು ಕರ್ಕೊಂಡು ಹೋಗ್ತಾನ. ಇದು ಅಧಿಕ ಮಾಸ ಮುಗೀತು ಅಂದ್ರೆ ಇನ್ನೊಂದು 2-3 ತಿಂಗಳು ಇರ್ತೀನಿ ನೀನು. ಆಷಾಢ ಅದು ಇದು ಅಂತಂದು ಅದಾದ್ಮ್ಯಾಗ ನೀನು ಹೋಗ್ಬಿಡ್ತಿದ್ದಿ. ನಂದೇನು ಲೆಕ್ಕತಿ. ಅದ್ರಾಗ ನಿಮ್ಮ ಮಾವನ ಶಿವಾನಿ ಮೇಲೆ ಪ್ರಾಣನ ಇಟ್ಕೊಂಡನ. ಏನಾರ ವಿಷಯ ಗೊತ್ತಾದ್ರ ನಿಮ್ಮ ಸಣ್ಣ ಮಾವ ಒಂಥರ ಬೈತಾನ. ನಿಮ್ಮ ದೊಡ್ಡ ಮಾವ ನಿನಗೇನೇ ಮಾಡಿದ್ದೇವ ಸರೋಜಾ ಅಂತ ಅದು ಸಾಯಿಸ್ತಾನ. ಅತ್ತಿಗೆಮ್ಮ ಅಯ್ಯೋ ಹೆಚ್ಚು ಕಮ್ಮಿ ಆಗಿ ಏನಾರ ಜೀವಕ್ಕೆ ಏನಾರಾದ್ರೂ ಏನು ಮಾಡೋದ್ಲೇ ರಾಧಿ? ಸುಮ್ಮನಿರ್ಬೇ. ನೀನೇ ಎಲ್ಲ ಐಡಿಯಾ ಕೊಟ್ಟಿದ್ದು. ನಾ ಪಾಪ ಅಂದ್ರೂ ಪಾಪ ಅನ್ಬೇಡ. ನಾನು ನೀನು ಕಮ್ಮಿ ಅನ್ಭವಿಸ್ಲಿ ಇವರು ಅಂತ ನೀನೇ ಹೇಳಿದ್ದು. ಈಗ ನೋಡಿದ್ರೆ ಮತ್ತೆ ನಂಗೆ ಹೆದರಿಸ್ತಿದೆ. ಸುಮ್ಮನೆ ನಿಂದ್ರು ಏನು ಗೊತ್ತಿಲ್ಲ ನಂಗೆ. ಅಕ್ಕ ಲಕ್ಷ್ಮಕ್ಕ ಎಚ್ಚರ ಮಾಡ್ಕೋರ. ಯಾಕ ಎಚ್ಚರ ಆಗಯ್ಯವ ಅಕ್ಕವ ಕಾಂತೈತಿ. ಮೇಲೆ ಕೇಳು ಲಕ್ಷ್ಮಿ ಮೇಲೆ ಕೇಳವ. ಏನು ಎದ್ಕೊಂಡ್ರೆ ಮುಂದಕ್ಕೆ ಎದ್ಕೊಂಡ್ರೆ ಮೆಲ್ಕ ಬಿದ್ದಿ. ಏನಾತ ಹೇಳ. ಯಾಕ ತಲೆ ತಿರ್ಗತ್ತಾನ. ಏನಂತ ಗೊತ್ತಿಲ್ರಿ. ಅತ್ತೇರ ನನ್ನ ಮಗಳ ಮನೆ ಬಿಟ್ಟು ಹೋಗ್ಬಿಟ್ಟಳ್ರಿ. ಕ್ಯೂ ಬಟ್ಟಿ ಏನೂ ಇಲ್ಲ. ಒಂದು ಬ್ಯಾಗಿಗೆ ತುಂಬ್ಕೊಂಡು ಹೋಗ್ಯಾಳ್ರಿ. ಅತ್ತೇರ ಒಂದು ಬ್ಯಾಗಿಗೆ ತುಂಬ್ಕೊಂಡು ಹೋಗ್ಯಾಳ. ಆತ ಸಮಾಧಾನ ಮಾಡ್ಕೊ. ನಾನು ಹೇಳ್ದೆ ಸಣ್ಣ ಹುಡುಗಿ ಏನು ಅನಬಾಡವ. ಇವತ್ತು ತೆಗ್ದಿಲ್ಲ ಅಂದ್ರೆ ನಾಳೆ ಮಾರ್ಕ್ಸ್ ತೆಗಿತಾಳ ಅಂತಂದ ಹುಡುಕ್ಸೋನು. ಎಲ್ಲೂ ಹೋಗಲ್ಲ. ಪೊಲೀಸಿಗೆ ಕಂಪ್ಲೇಂಟ್ ಕೊಡೋನು. ಸ್ವಲ್ಪ ಸಮಾಧಾನ ಮಾಡ್ಕೊ ಅಕ್ಕ. ಸಮಾಧಾನ ಮಾಡ್ಕೊ ಹುಡುಕ್ಸೋನಂತ
ಅಂತ ಸಿಗ್ತಾಳ. ಇಷ್ಟು ಸಣ್ಣ ವಿಷಯಕ್ಕೆಲ್ಲ ಮನೆ ಬಿಟ್ಟು ಹೋಗಷ್ಟು ವೀಕ್ ಅಲ್ಲ ನಮ್ಮ ಶಿವಾನಿ. ನನಗೆ ಗೊತ್ತು ಏನಾತನ್ನದು ಗೊತ್ತಾಗಲ್ಲ ನನಗ. ಅವ್ವ ಏನಾತ್ಲ? ಏನಾದ್ರು ಪತ್ರ ಬರ್ದಿಟ್ಟಾಳನ? ಇಲ್ಲವಾ, ಏನು ಪತ್ರ ಬರ್ದಿಟ್ಟಿಲ್ಲ. ಹೌದು, ಕಪಾಟ್ನೇನು ಕಿವು ಬೀರುನೇನು ಒಂದಿಷ್ಟು ಬಟ್ಟಿ ತುಂಬ್ಕೊಂಡು ಹೋಗ್ಯಾಳ. ಮನೆಗಿನ ಬಂಗಾರ ಪಂಗಾರ ಏನ್ರ ಹೋಗ್ಯಾವನ? ಇಲ್ಲ ಬಿಡು, ನನ್ನ ಕೊನೆಗಿರೋ ಬೀರುನಾಗ ಎಲ್ಲ ಬಂಗಾರ ಐತಿ. ಅದ ನನ್ನ ಚಾವಿ ನನ್ನ ಸೊಂಟದಾಗ ಇರುತ್ತೆ ಯಾವಾಗ್ಲ. ಏನು ಬಂಗಾರ ಪಂಗಾರ ಹೋಗಿಲ್ಲ. ಅಲ್ಲಲ್ಲ, ಆ ಹುಡುಗಿ ಕಮ್ಮಿ ಮಾರ್ಕ್ಸ್ ಬಂದವಂತ ಮನೆ ಬಿಟ್ಟು ಹೋಗೈತಿ. ಬಂಗಾರ ತಗೊಂಡೋಗಿ ಏನ್ ಮಾಡ್ತಿದ್ದಿತ್ತಂತೀನಿ ನಾನು. ಅಬ್ಬಾ ಸಾಕು ನಿಲ್ಲಿಸ್ರಿ. ಶಿವಾನಿ ಕಮ್ಮಿ ಮಾರ್ಕ್ಸ್ ತೊಗೊಂಡಾಳಂತ ಮನೆ ಬಿಟ್ಟು ಓಡೋಗಿಲ್ಲ. ಆಕೆ ಹಂಗೆ ಹೋಗಿದ್ರು ಆಕಿಗೊಂದು ಮರ್ಯಾದೆ ಇರ್ತಿತ್ತು, ಆಕಿಗೊಂದು ಕನಿಕರ ಬರ್ತಿತ್ತು. ಆದ್ರೆ ಆಕಿ ಹೋಗಿರೋದ ಬೇರೆ ಕಾರಣಕ್ಕೋ. ಕಾಣತ್ ನನ್ನ ಫೋನ್ ನನ್ನ ಕೈಯಾಗ. ಫೋನ್? ಯಾ ಫೋನ್ಲಾ? ಏನ್ ಮಾತಾಡ್ತಿದ್ದಿ? ಬಿಡಿಸಿ ಹೇಳ್ರಿ, ಏನ್ ನಡೆಯಾಕತ್ತೈತಿ ಮನ್ಯಾಗ? ಯವ್ವ ಶಿವಾನಿ, ಅವ ಗಂಗ್ಯಾ ಮತ್ತು ಆಕಿ ಶಾರವ್ ಇದ್ಲಲ್ಲ, ಅವ್ರ ಮಗ ರಾಮ್ಯ ಅಂತಿದ್ನಲ್ಲ, ಅವನ ಜೊತೆಗೆ ಓಡ್ ಹೋಗ್ಯಾಳ ಬೇ. ಏನ್ ಹೇಳಕತ್ತೀರಿ? ಹ್ಞೂನ್ರಿ ಅತ್ತೇರ, ಈ ವಿಷಯ ನನಗೂ ಹೇಳಿದ್ರಿ ಮಲ್ಲಣ್ಣರು. ನನಗೂ ಗೊತ್ತೈತಿ, ಶಿವಾನಿಯರ ಅಪ್ಪಗೂ ಗೊತ್ತೈತಿ. ಅದಕ್ಕೆ ನಾವು ಆಕಿಗೆ ಹಂಗೆ ಸಿಟ್ ಮಾಡಕತ್ತಿದ್ವಿ, ಬುದ್ಧಿ ಕಲೀಲಿತ್ತದ್ದು. ಈಗ ಹಿಂಗೆ ನಮ್ಮ ಮರ್ಯಾದೆ ತೆಗೆದು ಹೋಗ್ಕಾಳ ಅಂತ ನಮಗೂ ಗೊತ್ತಾಗಲಿಲ್ರಿ ಅತ್ತೇರ. ಅಯ್ಯೋ, ಬೇಕೆ ಮಗಳಂತ ನಂಗೆ ಇಟ್ಕೊಂಡು ಬೆಳೆಸಿದೆ. ಈಗ ನನಗೆ ಮೋಸ ಮಾಡ್ತಾಳಂತ ನಾನು ಅನ್ಕೊಳ್ಳಿಲ್ರಿ ಅತ್ತೇರ. ಕರೆ ನಾ ಅನ್ಕೊಳ್ಳಿಲ್ಲ. ಏನ್ ಹೇಳಕತ್ತಿಲ್ಲ ನೀನು? ನಿನಗೆ ಗೊತ್ತಾಯ್ತು ಅವನ ಜೊತೆ ಹೋಗೋಣ ಅಂತಂದು? ಇನ್ನೇನಿರುತ್ತೆ ಬೇಯವ್ವ, ಒಂದು ಪತ್ರ ಬರ್ದಿಟ್ಟಿಲ್ಲ, ಒಂದೇನು ಇಲ್ಲ, ಬಟ್ಟಿ ತುಂಬ್ಕೊಂಡು ಹೋಗ್ಯಾಳ ಅಂದ್ರೆ, ಬಂಗಾರ ಬಿಟ್ಟಾಳ ಅಂದ್ರೆ ನನಗೆ ಬಹುಶಃ ನೀನು ಕೊನೆಗದವಲ್ಲ ಅದಕ್ಕೆ ಬಿಟ್ಟಾಳ. ತನ್ನ ಹತ್ರ ಇದ್ದಿದ್ದು ಬಂಗಾರ ಎಲ್ಲ ತೊಗೊಂಡೋಗಿರ್ತಾಳಲ್ಲ, ಒಂದು ದಿನ ನಡೀತೈತಿ. ಮತ್ತು ರಾಮ್ಯ ನನ್ನ ಕೈಗೆ ಸಿಗ್ಬೇಕು. ಅವ್ರವ್ವ ಅವ್ರಪ್ಪನ ಏನು ಮಾಡ್ತೀನಿ ಏನೋ ನನಗೆ ಗೊತ್ತಿಲ್ಲ. ಅಷ್ಟು ಹೇಳಿ ಬಂದು ನೋಡು, ಬದುಕಕ್ಕೆ ಆಸೆ ಇದ್ರೆ ನಮ್ಮ ಮನೆ ತಂಟಕ್ಕೆ ಬರಬೇಡ, ನಮ್ಮ ಹುಡುಗಿ ತಂಟಕ್ಕೆ ಬರಬೇಡ ಅಂತಂದು. ಆದ್ರೂ ಎಲ್ಲ ಮರ್ತಂಗೆ ನಾಟಕ ಮಾಡಿ ನನಗೆ ಬೆನ್ನಿಗೆ ಚುರಿ ಹಾಕ್ಬಿಟ್ಲು ಶಿವಾನಿ. ಈ ತಪ್ಪು ಈ ಒಂದು ಒಬ್ಬಾಕಿ ಓಡ್ ಹೋಗಿ ನನಗೆ ಮರ್ಯಾದೆ ತೆಗ್ದಿದ್ಲು ಶಿವಾನಿನೋ. ಸಮಾಧಾನ ಮಾಡ್ಕೊಲ್ಲ. ಏನ್ ಹೇಳಕತ್ತಿ ನೀನು? ನನಗೇನು ಅರ್ಥ ಆಗೋಲ್ದಂದ್ರ, ಆಕಿ ಮನ್ಯಾಗ ಅದಾಳ, ಮನ್ಯಾಗ ಆಕಿ ಕೊನೆಗ ಈ ಫೋನ್ ಐತಿ ಸಣ್ಣದು. ಯಾಕೆ ಅಂದ್ಕೊಟ್ರಿ ಇದನ್ನ? ಎಲ್ಲೂ ಹೊರಗೆ ಹೋಗಿಲ್ಲ, ಹೊರಗ್ಲಾರ ಒಳಗೆ ಬಂದಿಲ್ಲ ಅಂದ್ರ ಮನ್ಯಾನಾರ ಯಾರ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡಕತ್ತಾರ. ಯಾರಕ್ಕಿ ಫೋನ್ ತಂದು ಕೊಟ್ಟಿದ್ದು? ಯಾರು ತಂದು ಕೊಡ್ತಾರಲ್ಲ? ನಾವ್ಯಾರು ಫೋನ್ ತಂದು ಕೊಡಂಗಿಲ್ಲ ಹೆಣ್ಮಕ್ಳು. ನಮ್ಗೆ ಏನ್ ಗೊತ್ತಾಗತಿ? ಅವರಪ್ಪ ಏನು ತಂದು ಕೊಟ್ಟನ ಏನ? ಬೇ, ಅವ್ರಪ್ಪ ಅವ್ರವ್ವ ನಾನು ಫೋನು ಯಾರು ಕೊಡಬಾರ್ದಂತನ ಆಕಿನ ಕಾಯಕತ್ತಿದ್ವಿ. ಅಜ್ಜಗಾಲು ಮಕ್ಕಾಂಡಾಗ ಒಂದಕ್ಕಿನ್ನ ಕಾದಿಲ್ಲ. ರಾತ್ರಿ ಈ ಫೋನಿಂದ ಫೋನ್ ಮಾಡಿ ಮಾತಾಡಿ ಓಡಾಗ್ಯಾಳಾಕಿ. ಆಕಿನ್ನ ನಾನು ಎಲ್ಲಿ ಹೋಗ್ಕೊರ್ ಬಿಡೋದಿಲ್ಲ. ಯಪ್ಪ, ನೀ ಸಮಾಧಾನ ಮಾಡ್ಕೊಲ್ಲ ಮಲಯ್ಯ. ಏನಾಗುದಿಲ್ಲ, ಕರ್ಕೊಂಬಂದು ಬುದ್ಧಿ ಹೇಳುನಂತ ಸಾರ್ದಿದ್ದೀನ ಹುಡುಗಿ. ಸುಮ್ನಿರು ಹೇಳ್ತೀನಿ ನಾನು. ಅಯ್ಯೋ, ಆ ಹುಡುಗಿ ಕುತ್ತಿಗೆ ಹಾಕಿಡ್ದಿಲ್ಲ, ಬಿಡ್ಲಾ? ಮನೆ ಅಕ್ಕನ ಮಂದಿ ಚಾಳೆಲ್ಲ ಅವ್ರ ಅತ್ತಿ ಚಾಳಿನ ಬಂದ್ಬಿಟ್ಟೈತೆ ಆಕಿಗೆ. ಈಕಿ ಮಾಡಿದ್ಲಲ್ಲ ಅದನ್ನ ಮಾಡಕತ್ತಾಳ್ಬೇಕಿ. ಮಾವ, ಅವನೇನು ತಪ್ಪಿಲ್ಲ, ಬಿಡು. ತಪ್ಪೇನಿಲ್ಲ, ಎಲ್ಲ ಆಗಿರೋದ ನಿಮ್ಮ ಅವನಿಂದ. ನನಗೆಲ್ಲ ಗೊತ್ತೈತಿ. ಅಯ್ಯೋ, ಸಿಕ್ಕಾಕೊಂಡ್ವಾ. ನಿಮ್ಮವನ ಮೊದ್ಲು ಓಡೋಗಿದ್ದು, ನಿಮ್ಮವಂದು ನೀ ಮಾಡಿದ್ದನ್ನ ಈಕಿ ಮಾಡಿದ್ಲು. ಎಲ್ಲ ಆಗಿದ್ದ ಈ ಸರೋಜನಿಂದ. ಈ ಸರೋಜನ್ ಇವತ್ತು ಅಯ್ಯೋ ಮಲ್ಲಣ್ಣರ, ಬೇಡ್ರಿ, ಸರೋಜನ್ನೇ ಅಂತ ಬೈದ್ಬೇಡ್ರಿ. ಸರೋಜನ್ನೇನು ತಪ್ಪಿಲ್ಲ, ಬೇಡ್ರಿ. ನಾನಂದೇನು ತಪ್ಪಿಲ್ಲ, ಬಿಡು. ನಾನು ನಿನಗೆ ಓಡೋಗುತ್ತಿರೋದು ಬಿಡು. ಇಷ್ಟಕ್ಕೆಲ್ಲ ನೀನು ನಿನ್ನ ಮಗಳನ್ನ ಕಾರಣ. ನಿಮ್ಮಿಬ್ಬರನ್ನ ಆದರ್ಶವಾಗಿ ಇಟ್ಕೊಂಡು ಓಡೋಗ್ಯಾಳ ನನ್ನ ಮಗಳು. ಇದಕ್ಕೆ ಮಾತ್ರ ನಾನು ನಿನ್ನನ್ನು ಸುಮ್ಮನೆ ಬಿಡ್ದಲ್ಲ. ನನ್ನ ಕಣ್ಣಿದ್ರಿಗಿಬ್ರು ಕಾಣಿಸ್ಕೊಂಡ್ರಿ ಕುತ್ತೀಚೆ ಬಿಡ್ತೀನಿ. ಹೋರಿ ಮ್ಯಾಗ ಕೊಡ್ಯಾಂಗ ನಿಮ್ಮ ಕೊಡ್ಯಾಂಗ ನವಿರಿ ಹೋರಿ. ಹಾಳದಾಕೆ ಏಯ್, ಸುಮ್ಮನೆ ನಿಂತ್ಕರಿ, ಯಾರು ಮಾತಾಡ್ಬೇಡ್ರಿ. ಮರ್ಯಾದೆ ಮುಖ್ಯ ನನಗ. ಏನು ಯಾರಿಗೂ ವಿಷಯನೂ ಗೊತ್ತಾಗ್ಬಾರ್ದು. ಶಿವಾನಿ ಮನ್ಯಾಗ ಅದಳ, ಆಕಿಗೆ ಆರಾಮಿಲ್ಲ, ಮಕ್ಕೊಂಡಾಳ. ಯಾರು ಕೇಳಿದ್ರು ಅದನ್ನ ಹೇಳ್ರಿ, ಕಿನ್ನ ಹುಡುಕಿಸ್ತೇನೆ. ಏನು ಮಾಡ್ಬಿಡಪ್ಪ ಹುಡುಗಿ ನೀನು. ನನಗೆ ಗೊತ್ತೈತಿ ಏನು ಮಾಡ್ಬೇಕು ಏನು ಮಾಡ್ಬಾರ್ದನ್ನ ನನಗೆ ಗೊತ್ತೈತಿ. ತೊಲಗಿಲ್ಲಿಂದ ಎಲ್ಲಾರು. ಅಣ್ಣ ಬರ್ಲಿ. ಸಮಾಧಾನ ಮಾಡ್ಕಲ್ಲ. ಸುಮ್ಮನೆ ಬಿಡಿ ಯವ್ವ.